ಏನಾಯ್ತಮ್ಮ? ಆ ಸತ್ಯನಾರಾಯಣ ಬಂದಿದ್ದಾನೆ ಕಣೋ. ಅವನ್ ತನ್ನ ಮಕ್ಕಳಿಂದ ಈ ಮನೆ ನೆಮ್ಮದಿನೇ ನಾಶ ಮಾಡಿಬಿಟ್ಟ. ನಿನ್ ಪರಿಸ್ಥಿತಿನ ನೆನ್ಸ್ಕೊಂಡ್ರೆ ನನ್ ಹೊಟ್ಟೆಲ್ ಬೆಂಕಿ ಬಿದ್ದ ಹಾಗಾಗತ್ತೆ ಕಣೋ. ಕಿಟ್ಟಿ ಕಿಟ್ಟಿ ಲೋ ಕಿಟ್ಟಿ, ಗೇಟ್ ಯಾಕೋ ತೆಗ್ದಿಟ್ಟಿದ್ಯಾ? ನೀನ್ ಹಾಕ್ ತೆಗ್ದಿಟ್ರೆ ಬೀದಿಲ್ ಹೋಗೋರೆಲ್ಲ ಮನೆ ಒಳಗಡೆ ನುಗ್ತಾರೆ. ಓಹೋ, ಬೀಗರು ಬಂದ್ಬಿಟ್ಟವ್ರೆ. ಹಾ, ಬೀಗ್ತನ ಮಾಡಿದ್ದಾಯ್ತಲ್ಲ, ಏನ್ ಸಿಗುತ್ತೋ ಎಲ್ಲ ದೋಚ್ಕೊಂಡ್ ಹೋಗೋಣ ಅಂತ ಬಂದಿದಾವೆ. ಯಾಕಕ್ಕೆ ಹೀಗ್ ಮಾತಾಡ್ತಿದ್ದೀರಾ? ಇನ್ ಹೇಗ್ ಮಾತಾಡ್ಬೇಕು? ಹಾ, ಇನ್ ಹೇಗ್ ಮಾತಾಡ್ಬೇಕು? ಹೌದು, ನೀವ್ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಏನ್ ಕೆಲ್ಸ? ನಾವು ನಮ್ಮ ಮಕ್ಕಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ಮಕ್ಕಳನ್ನ ನೋಡಕ್ ಬಂದ್ರಾ? ಬರ್ತೀರಾ ಬರ್ದೆ ಇನ್ನೇನ್ ಮಾಡ್ತೀರಾ? ಹೀಗ್ ಬಂದು ನಮ್ಮನೆ ಕೊಳ್ಳೆ ಹೊಡಿಬೇಕು ಅಂತ ತಾನೆ ನಿಮ್ಮನೆ ಮಕ್ಕಳನ್ನ ನಮ್ಮನೆ ಮಕ್ಕಳು ಗಂಟು ಹಾಕಿದ್ದು. ಮಹೇಶ್ವರಿ, ಏನ್ ಮಾತಾಡ್ತಿದ್ಯಮ್ಮ? ಏ ಸಾಕ್, ಸುಮ್ನೆ ಇರ್ರಿ. ನಿಮ್ ಹಣೆ ಬರಹ ನಂಗೆ ಚೆನ್ನಾಗ್ ಗೊತ್ತು. ಇದೆಲ್ಲದ್ರ ಹಿಂದೆ ನಿಮ್ ಕೈವಾಡ ಇದೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನೀವೇ ಬೇಕು ಅಂತ ನಿಮ್ ಮಗಳನ್ನ ಕಿಡ್ನಾಪ್ ಮಾಡಿ ಕಾವ್ಯನ್ನ ಮಾದೇವನ ಗಂಟು ಹಾಕದ್ರಿ. ಆಮೇಲೆ ನನ್ ಮಗನ್ ತಲೆ ಮೇಲೆ ಆಪಾದನೆ ಹಾಕಿ ಪ್ರೇಮನ ಅವನು ಗಂಟು ಹಾಕದ್ರಿ. ಕೊನೆಗೂ ಓದು ಬರಹ ಗೊತ್ತಿಲ್ದೇ ಇರೋ ನಿಮ್ ಮಗಳನ್ನ ನನ್ ಮಗನ ಗಂಟು ಹಾಕ್ಬಿಟ್ರಿ. ಸಾಕ್, ಸುಮ್ನೆ ಇರಮ್ಮ. ಓದು ಬರಹ ಗೊತ್ತಿರೋ ನಿಮ್ ಮಗ ಮಾಡಿರೋ ಗನಂದಾರಿ ಕೆಲಸ ನಮಗ್ ಚೆನ್ನಾಗೇ ಗೊತ್ತು. ಏನು ತಿಳಿದಿರೋ ನಮ್ ಪ್ರೇಮನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ದು ಭಾರಿ ಅಕ್ಷರಸ್ಥ ನಿಮ್ಮ ಮಗನೇ. ಕಾವ್ಯ, ನಿನ್ ಕೆಲ್ಸದ ವಿಷಯ ಕಲ್ಯಾಣಿ ಹತ್ರ ಮಾತಾಡದ್ಯಾ? ಪ್ರೇಮಕ್ಕ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಅಪ್ಪ ಅಮ್ಮ ಬಂದಿದಾರ? ಮಾಡೋ ತಗಲ್ ಬಾಜಿ ಕೆಲ್ಸ ಎಲ್ಲ ಮಾಡ್ಬಿಟ್ಟು ಈಗ ನನ್ ಮಗನ್ ಮೇಲೆ ಆಪಾದನೆ ಹೊರಿಸ್ತಾ ಇದ್ದೀರಾ. ಯಾಕಮ್ಮ? ತಪ್ಪು ನಿಮ್ ಮಗನ್ ಕಡೆ ಇಟ್ಕೊಂಡು ನನ್ ಮಗಳ ಮೇಲೆ ತಪ್ಪ್ಯಾಕೆ ಹೊರಿಸ್ತಾ ಇದೀರಾ? ಕಲ್ಯಾಣಿ ಬೆಳ್ಸಿರೋ ಮಗ ಅವನು. ಅವು ಹೆಣ್ಣೆತ್ತಿರೋರು ಅನ್ಕೊಂಡು ಅವತ್ತು ನಾ ಸುಮ್ನಾದೆ. ಇಲ್ಲ ಅಂದಿದ್ರೆ ಹೋಗ್ಲಿ ಬಿಡಿ. ಈಗ ಯಾಕ ಮಾತೆಲ್ಲ? ಇಲ್ಲ ಅಂದಿದ್ರೆ ಏನ್ರಿ ಮಾಡ್ತಾ ಇದ್ರಿ? ನೀವು ನಿಮ್ ಮಕ್ಕಳು ಎಂತ ಕಂತ್ರಿಗಳು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಸುಳ್ಳು ಹೇಳಿ ಮದ್ವೆ ಮಾಡ್ಬಿಟ್ರಲ್ಲ, ನಿಮ್ ಮಕ್ಕಳು ಈ ಮನೇಲಿ ನೆಮ್ಮದಿಯಾಗಿರ್ತಾರೆ ಅನ್ಕೊಂಡಿದೀರಾ? ಸಾಧ್ಯನೇ ಇಲ್ಲ. ನಾನ್ ಈ ಮನೇಲಿ ಇರೋ ತನಕ ಅವಳು ಮನಶಾಂತಿ ಅನ್ನೋದಿರಲ್ಲ. ಯಾಕದ್ಕೆ ಹೀಗ್ ಮಾತಾಡ್ತಿದ್ದೀರಾ? ನೀವ್ ಮಾತಾಡ್ತಿರೋದ್ ನಿಮ್ಗೆ ಸರಿ ಅನ್ನಿಸ್ತಿದ್ಯಾ? ನಮ್ಮ ಮಕ್ಕಳು ಈ ಮನೇಲಿ ಚೆನ್ನಾಗಿರ್ತಾರೆ ಅಂತ ನಂಬಿ ಧೈರ್ಯವಾಗಿ ಮದ್ವೆ ಮಾಡ್ಕೊಟ್ವಿ. ಆದ್ರೆ ನೀವ್ ನಡ್ಕೊಳ್ತಿರೋ ರೀತಿ ನಮಗ್ ಭಯ ಹುಟ್ಟಿಸ್ತಿದೆ. ಶಾರದಾ, ನೀನೇನು ಭಯ ಪಡ್ಬೇಡ್ವೆ. ಇವ್ರ ಮಗ ಮಾಡಿರೋ ತಪ್ಪನ್ನ ಅರಗಿಸ್ಕೊಳಕ್ಕಾಗದೆ ಹೀಗೆಲ್ಲ ಮಾತಾಡ್ತಿದ್ದಾರೆ. ನೋಡಮ್ಮ, ನಿಮ್ಮ ಸಿಟ್ಟು ಅಸಹಾಯಕತೆ ನಮಗೆ ಅರ್ಥ ಆಗುತ್ತೆ. ಹಾಗಂತ ನೀವು ಅಂದಿದ್ದನ್ನೆಲ್ಲ ಅನ್ಸ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ. ಆಯ್ತಾಯ್ತು, ಬನ್ನಿ, ಒಳಗ್ ಬನ್ನಿ. ಆದ್ರೆ ವಾಪಸ್ ಹೋಗುವಾಗ ಉಪಾಯ ಮಾಡಿ ಮನೆ ಒಳಗಡೆ ಸೇರ್ಸಿದಿರಲ್ಲ, ಅವ್ರನ್ನ ಹಾಗೆ ಉಪಾಯ ಮಾಡಿ ಜೊತೆಲಿ ಕರ್ಕೊಂಡು ಹೋಗ್ಬಿಡಿ. ಮಹೇಶ್ವರಿ, ಏನಮ್ಮ ಮಾತಾಡ್ತಿದ್ಯಾ? ನಿಜಾನೇ ಹೇಳ್ತಾ ಇದ್ದೀನಿ. ಇವತ್ತು ನೀವೇ ನಿಮ್ಮ ಮಗಳು ಕೊಂಡು ಹೋದ್ರೆ ನಿಮ್ ಮರ್ಯಾದೆ ಉಳಿಯತ್ತೆ. ಇಲ್ಲ ಅಂದ್ರೆ ಒಂದಲ್ಲ ಒಂದಿನ ನಿಮ್ ಮಗಳು ಪ್ರೇಮ ಸುಳ್ಳಿ ಅಂತ ನಾನು ಸಾಬೀತ್ ಮಾಡ್ತೀನಲ್ಲ, ಆವತ್ತು ನೀವು ಹೊರಗಡೆ ತಲೆ ಎತ್ಕೊಂಡು ಓಡಾಡೋದಕ್ಕಾಗಲ್ಲ. ಹಾಗಾಗ್ಬಿಡತ್ತೆ. ಉಪಾಯ ಮಾಡಿ ನೀವಾಗಿ ಅವಳನ್ನ ಕರ್ಕೊಂಡು ಹೋಗ್ತೀರಾ, ಇಲ್ಲ ನಾನ್ ಸಾಬೀತ್ ಮಾಡಿ ಮರ್ಯಾದೆ ತೆಗೆಯೋ ತನಕ ಕಾಯ್ತೀರಾ? ಅಮ್ಮ, ಅಪ್ಪ.
ಇದ್ದೀರಾ? ಯಾವಾಗ ಬಂದ್ರೆ ನೀವಿಬ್ರು? ಅಲ್ಲ, ನೀವಿಬ್ರು ಇಲ್ಲೇ ನಿಂತಿದ್ದೀರಾ? ಒಳಗಡೆ ಬನ್ನಿ. ಅವ್ರು ನನ್ ಪ್ರಶ್ನೆಗೆ ಉತ್ತರ ಕೊಡೋ ತನಕ ಒಳಗಡೆ ಹೋಗೋ ಆಗಿಲ್ಲ. ಏನ್ ಪ್ರಶ್ನೆ? ಪ್ರಶ್ನೆ ಅಲ್ಲ, ತಪ್ಪೊಪ್ಪಿಗೆ. ಆ ಪ್ರೇಮನ ಕಿಡ್ನಾಪ್ ಮಾಡಿದ್ದು, ನನ್ ಮಗನ್ ಮೇಲೆ ಆಪಾದನೆ ಬಂದಿದ್ದು, ಎಲ್ಲದ್ರ ಹಿಂದೆ ಇವ್ರ ಕೈವಾಡ ಇದೆ ಅಂತ ತಪ್ಪೊಪ್ಕೋಬೇಕು. ಯಾಕ್ರಿ ಹೀಗ್ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ? ನಿಮ್ ಮಗನೇ ತಪ್ಪು ಮಾಡಿದ್ದು ಅಂತ ಸಾಕ್ಷಿ ಸಮೇತ ಪ್ರೂವ್ ಆಗಿದ್ದು ನಿಮಗ್ ಸಾಕಾಗ್ಲಿಲ್ವಾ? ನಿಮ್ ತಪ್ಪೊಪ್ಗೆ ಪ್ರಶ್ನೆ ಏನೇ ಇದ್ರು ಹೋಗಿ ನಿಮ್ ಮಗನ್ ಕೇಳಿ. ಕಾವ್ಯ, ಸಾಕ್ ಸುಮ್ನಿರಕ್ಕ. ನಾನು ಬಂದಾಗ್ಲಿಂದ ನೋಡ್ತಿದ್ದೀನಿ, ಇವ್ರದ್ದು ಅತಿ ಆಯ್ತು. ಮಾತೆತ್ತಿದ್ರೆ ನಿನ್ಮೇಲೆ ತಪ್ಪು ಹೊರಿಸ್ತಾರೆ. ಯಾಕ್ರಿ ಹೀಗ್ ಮಾಡ್ತಿದ್ದೀರಾ? ನೋಡಿ, ನಿಮ್ ಟಾರ್ಚರ್ ತಡ್ಕೊಳ್ಳೋದಕ್ಕೆ ನಾವಿಬ್ರು ಇಲ್ಲಿ ಬಂದಿಲ್ಲ, ಅರ್ಥ ಆಯ್ತಾ? ಅಪ್ಪ ಅಮ್ಮ, ನೀವ್ ಬನ್ನಿ. ಅಷ್ಟ್ ಮಾಡು. ಹಾಗಂತ ಬೆಲ್ದಿನ ಕೆಲ್ಸದಲ್ಲೇ ಮುಳುಗ್ಬೇಡ. ಮಹಾದೇವ, ನಿನ್ಗೀಗ ಮದ್ವೆ ಆಗಿದೆ, ನೆನ್ಪಿರ್ಲಿ. ಅರೆ, ಶಾರದಾ ಮತ್ತೆ ಸತ್ಯಣ್ಣ ಬಂದಿದ್ದಾರೆ. ಅಣ್ಣ, ಶಾರದಾ ಯಾವಾಗ ಬಂದ್ರಿ? ಈಗ ಬಂದ್ವಮ್ಮ. ಇದೇನಿದು ಮಹೇಶ್ವರಿ, ಇವ್ರನ್ನ ಬಾಗ್ಲಲ್ಲೇ ನಿಲ್ಸಿ ಮಾತಾಡ್ಸ್ತಿದ್ಯಲ್ಲ, ಒಳ ಕರಿಬೇಕು ತಾನೆ? ಯಾಕೆಲ್ರು ಒಂಥರ ಇದ್ದೀರಾ? ಏನಾಯ್ತು? ಏನಿಲ್ಲಮ್ಮ, ಮಕ್ಕಳ ಜೊತೆ ಮಾತಾಡ್ತಾ ಹಾಗೆ ನಿಂತ್ಬಿಟ್ವಿ. ಸರಿ ಆಯ್ತು. ಮಾವ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದೀಯಾ? ನಾನಾ ಭರ್ಜರಿ ಆಗಿದ್ದೀನಿ, ಎಲ್ಲ ನಿಮ್ಮ ಮಗಳ ದಯೆ. ನನ್ ಮಗಳು ನಿಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾಳ ಅಳಿ ಅಂದ್ರೆ. ಕೇಳ್ತಿರಲ್ಲ ಅತ್ತೆಮ್ಮ, ನಮ್ ಬದುಕು ಈಗ ಹಾಲು ಜೇನು ಒಂದಾದ ಹಾಗೆ ಅನ್ನಂಗೆ ಬೋಲ್ ಪಸಂದಾಗದೆ ಅಲ್ವಾ ಕಾವ್ಯ? ಓ, ಇದೇನು ಬೀಗರು ಬಂದ್ಬಿಟ್ಟಿದ್ದಾರೆ? ಇದೇನು ಬೀಗ್ರೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ? ಬನ್ನಿ ಕೂತ್ಕೊಂಡು ಮಾತಾಡೋಣ, ಬನ್ನಿ. ರಾಣಿ, ಜ್ಯೂಸ್ ತಗೊಂಡ್ ಬಾ. ಪ್ರೇಮ, ಇದ್ರಲ್ಲಿ ಸ್ವೀಟ್ಸು ಹಣ್ಣು ಎಲ್ಲ ಇದೆ, ಒಳಗಿಟ್ಬಿಡು. ಮಹಾದೇವ, ನಿಮ್ಮ ಅತ್ತೆ ಮಾವ ಬಂದಿದ್ದಾರೆ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನಿನಗೊಂದಿಷ್ಟು ಕೆಲ್ಸಗಳು ಹೇಳ್ತೀನಿ, ಬಾ ನನ್ ಜೊತೆ. ಕಲ್ಯಾಣಿ, ಅದೆಲ್ಲ ಯಾಕಮ್ಮ? ಇದು ನಮ್ಮನೇಲಿ ತಾನೆ, ನಾವೇನು ಈ ಮನೆಗೆ ಅತಿಥಿಗಳ? ಹೇ, ಬೀಗರು ಕಂಡ್ರಿ ನೀವು. ಅತಿಥಿ ಸತ್ಕಾರ ಇಲ್ಲ ಅಂದ್ರು ಈ ಬೀಗರ ಸತ್ಕಾರ ಇರ್ಲೇಬೇಕಲ್ವಾ? ಸರಿಯಾಗಿ ಹೇಳ್ದೆ ಶ್ರೀಧರ. ಅಣ್ಣ, ನೀವ್ ಮಾತಾಡ್ತಾರೆ, ಒಂದ್ ನಿಮಿಷ ಬಂದೆ. ಮಹಾದೇವ ಬಾರೋ. ನನ್ ಮುದ್ದು ಬಂಗಾರಿ ಕಳ್ಕೊಂಡ್ರೆ ನೀವಿಬ್ರು. ನಿಮ್ಮಿಬ್ಬರನ್ನು ನೋಡಿ ಎಷ್ಟೋ ಕಾಲ ಆಯ್ತು ಅಂತ ಅನ್ನಿಸ್ತಿತ್ತು ನನ್ಗೆ. ಅಮ್ಮ, ನನಗೂ ನೀವು ತುಂಬಾ ನೆನಪಾಗ್ತಿದ್ರಿ. ಹೌದಮ್ಮ, ಯಾವುದೋ ಹೊಸ ಲೋಕಕ್ಕೆ ಬಂದಂಗಿದೆ ನಮ್ಗೆ. ಮಕ್ಕಳೇ, ಯೋಚನೆ ಮಾಡಬೇಡಿ. ಇನ್ನೆಷ್ಟು ದಿನ ಎಲ್ಲ ರೂಢಿ ಆಗತ್ತೆ. ಇದು ನಿಮ್ಮನೆ ಆಗತ್ತೆ. ಕಲ್ಯಾಣಿ ಅಷ್ಟು ಚೆನ್ನಾಗಿ ನಿಮ್ಮನ್ನ ನೋಡ್ಕೋತಾಳೆ. ಹೌದು ಕಣ್ರೆ, ಇನ್ ಮುಂದೆ ನಿಮ್ಮಿಬ್ಬರಿಗೂ ಏನ್ ಅನ್ಸಿದ್ರು ಅವ್ರ ಹತ್ರ ಮಾತಾಡಿ ಧೈರ್ಯವಾಗೆಲ್ಲ ಹೇಳ್ಕೊಡಿ. ಇನ್ ಮುಂದೆ ಏನಿದ್ರು ಅವರೇ ನಿಮಗ್ ತಂದೆ ತಾಯಿ ಎಲ್ಲ. ಹಾಗೆ ಇನ್ನೊಂದು ವಿಷಯ, ನೀವು ಈ ಮನೆಗೆ ಬಂದ್ಮೇಲೆ ಇಲ್ಲಿ ಸಾಕಷ್ಟು ವಿಷಯಗಳು ಬದಲಾಗಿದೆ. ನಿಮ್ಮನ್ನ ಕಾಳಜಿ ಮಾಡೋರು ಇದ್ದಾರೆ, ನಿಮ್ಮನ್ನ ಕಂಡ್ರೆ ಆಗದೆ ಇರೋರು ಇದ್ದಾರೆ. ಆದ್ರೆ ನೀವು ಈ ಮನೆ ಸಂತೋಷನ ಹೆಚ್ಚು ಮಾಡೋ ರೀತಿಲಿ ನೀವು ನಡ್ಕೋಬೇಕು. ನನ್ನ ಮಕ್ಕಳು ನೀವು.
ನನ್ನ ಹೆಸರು ಉಳಿಸೋ ಥರ ನಡ್ಕೋಬೇಕು, ಸರಿನಾ? ಸರಿ ಅಪ್ಪ. ಅಪ್ಪ, ಒಂದ್ ಗುಡ್ ನ್ಯೂಸ್ ಇದೆ. ಏನಮ್ಮ ಅದು? ನನ್ ಕನ್ಸು ನನ್ಸಾಗೋ ಸಮಯ ಬಂತಪ್ಪ. ಬೆಂಗಳೂರಲ್ಲಿ ಸ್ಪೇಸ್ ಸೆಂಟರ್ ಅಲ್ಲಿ ನನಗೆ ಕೆಲಸ ಸಿಕ್ತು. ನೆಕ್ಸ್ಟ್ ವೀಕ್ ಜಾಯ್ನಿಂಗು. ಯಾಕಪ್ಪ ನಿಮ್ ಫೇಸ್ ಡಲ್ ಆಯ್ತು? ನನಗೆ ಕೆಲಸ ಸಿಕ್ಕಿದ್ದು ನಿಮ್ಗೆ ಖುಷಿ ಇಲ್ವಾ? ಹಾಗೇನಿಲ್ಲಮ್ಮ. ನಾನು ನೆಕ್ಸ್ಟ್ ವೀಕ್ ಜಾಯ್ನ್ ಆಗ್ಬೇಕು ಅನ್ಕೊಂಡಿದೀನಿ ಅಪ್ಪ. ಅಲ್ಲಮ್ಮ, ನಿಮ್ಮ ಅತ್ತೆನ ಒಂದು ಮಾತು ಕೇಳಬೇಕಾಗಿತ್ತು. ನಾನ್ ಯಾಕಪ್ಪ ಅವ್ರ ಪರ್ಮಿಷನ್ ಕೇಳ್ಬೇಕು? ನಾನ್ ಕನಸು ಕಂಡಿದ್ದು ನಿಮ್ಮಿಂದ, ಚೆನ್ನಾಗಿ ಓದಿದ್ದು ನಿಮ್ಮಿಂದ. ನಾನ್ ನಿಮ್ ಪರ್ಮಿಷನ್ ಕೇಳ್ಬೇಕು. ಮಗಳೇ, ನೀನೀಗ ಈ ಮನೆ ಸೊಸೆ ಕಣಮ್ಮ. ಇನ್ ಮುಂದೆ ನಿನಗೆ ಅತ್ತೆನೂ ಕಲ್ಯಾಣಿನೇ. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಿಮ್ಮನ್ನ ಕಾಯ್ಬೇಕಾದವಳು ಕಲ್ಯಾಣಿನೇ. ಇನ್ ಮುಂದೆ ಏನೇ ಇದ್ರು ನೀನು ಅವ್ರಿಗೊಂದು ಮಾತು ತಿಳಿಸಿನೇ ಮುಂದುವರಿಬೇಕಮ್ಮ. ಹೌದು ಕಣ್ರೆ, ಇನ್ ಮುಂದೆ ನಿಮ್ಮಿಬ್ಬರ ಜೀವನದಲ್ಲೂ ಏನೇ ನಿರ್ಧಾರ ತಗೊಳ್ಬೇಕಿದ್ರು ಅದ್ ನಿಮ್ಮ ಅತ್ತೆನೇ ತಗೊಳ್ಬೇಕು. ಅದಕ್ಕೆ ಅವ್ರನ್ನೇ ಕೇಳ್ಬೇಕು. ಹಲೋ ಸುಜಿತ್, ಕುಮಾರ್ ಅನ್ನೋ ಪೇಷಂಟ್ಸ್ದು ಲ್ಯಾಬ್ ರಿಪೋರ್ಟ್ ಕಳಿಸ್ತೀರಾ? ಬಿಕಾಸ್ ನಾನೇ ಅವ್ರಿಗೆ ಸರ್ಜರಿ ಮಾಡಬೇಕು. ಓಕೆ. ರಾಮ್, ಏನಾಯ್ತಮ್ಮ? ಆ ಸತ್ಯನಾರಾಯಣ ಬಂದಿದ್ದಾನೆ ಕಣೋ. ಅವನ್ ತನ್ನ ಮಕ್ಕಳಿಂದ ಈ ಮನೆ ನೆಮ್ಮದಿನೇ ನಾಶ ಮಾಡ್ಬಿಟ್ಟ. ನಿನ್ ಪರಿಸ್ಥಿತಿನ ನೆನ್ಸ್ಕೊಂಡ್ರೆ ನನ್ ಹೊಟ್ಟೆಲ್ ಬೆಂಕಿ ಬಿದ್ದ ಹಾಗಾಗತ್ತೆ ಕಣೋ. ನೀನ್ ಪ್ರೀತಿ ಮಾಡ್ತಾ ಇದ್ದೆ ಬಿಟ್ಟು ಆ ದದ್ದಿ ಪ್ರೇಮ ತಾಳಿ ಕಟ್ಟೋ ಹಾಗಾಗ್ಬಿಡ್ತು. ಪಾಪ ಅಣ್ಣ, ನೀನು ಆ ಪ್ರೇಮನಿಂದ ಲವ್ವೇ ಕಳ್ಕೊಳ್ಳೋ ಹಾಗಾಗೋಯ್ತು. ರಾಮ್, ನೀನೇನು ಹೆದರ್ಕೋಬೇಡ ಕಂದ. ನಿನ್ಗೆ ನಿನ್ಗೆ ಈ ನಿನ್ನಮ್ಮ ಇದ್ದಾಳೆ. ಒಂದಲ್ಲ ಒಂದಿನ ಸತ್ಯನ ಹೊರಗ್ ತಂದೆ ತರ್ತಾಳೆ. ಹೌದು ರಾಮ್, ನೀನೇನು ಚಿಂತೆ ಮಾಡಬೇಡ. ಆ ಪ್ರೇಮ ಒಬ್ಳೇನೆ ಇಷ್ಟೆಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೆ ಯಾರಾದರೂ ಒಬ್ರು ಸಹಾಯ ಮಾಡಿರಲೇಬೇಕು. ನಿನ್ನ ಫೋನಿಗೆ ಮೆಸೇಜ್ ಬಂದಿರೋದ್ರಲ್ಲಂತೂ ಇನ್ನೊಬ್ರು ಕೈವಾಡ ಇದ್ದೇ ಇರುತ್ತೆ. ಅವ್ರು ಯಾರು ಅಂತ ಕಂಡು ಹಿಡಿದ್ರೆ ಆ ಪ್ರೇಮ ಕಟ್ಟಿರೋ ಸುಳ್ಳಿನ ಕೋಟೆನ ಪುಡಿ ಪುಡಿ ಮಾಡ್ಬೋದು ನಾವು. ಅಣ್ಣ, ಏನಂತಾಳೆ ನಿಮ್ಮ ಮಗಳು? ಏನೇ ಇಲ್ಲಮ್ಮ, ಅವಳಿಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೇಳ್ತಾ ಇದ್ಲು. ಅದಕ್ಕೇನೋ ನಿಂದು ಏನೇ ಇದ್ರೋ ಇನ್ ಮುಂದೆ ಕಲ್ಯಾಣಿನೇ ಕೇಳಬೇಕು ಅಂತ ಹೇಳ್ತಾ ಇದ್ದೆ. ಅಣ್ಣ, ಕಾವ್ಯ ಅದ್ರ ಬಗ್ಗೆ ನನ್ನ ಹತ್ರ ಮಾತಾಡಿದಾಳೆ. ನಾನೇ ಈಗ ತಾನೇ ಮದ್ವೆ ಆಗಿದೆ, ಸದ್ಯಕ್ಕೆ ಬೇಡ ಅಂತ ಹೇಳಿದೆ. ಕಲ್ಯಾಣಿ, ಸರಿಯಾಗಿ ಹೇಳಿದ್ಯಮ್ಮ. ಅಣ್ಣ, ಈಗ ಆರಾಮಾಗಿ ಕಾಲ ಕಳೆಯೋ ಸಮಯ, ಅದಕ್ಕೆ ಬೇಡ ಅಂತ ಹೇಳಿದೆ. ಕಾವ್ಯ, ಒಂದಷ್ಟು ದಿವ್ಸ ನೀನು ನಮ್ಮ ಮಹಾದೇವನ್ ಜೊತೆ ಖುಷಿಯಾಗಿರು. ಆಮೇಲೆ ನಿನಗೆ ಎಲ್ಲಿ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೋ ಅಲ್ಲಿ ಮಾಡು, ಸರಿನಾ? ಕಾವ್ಯ, ನಿಮ್ಮತ್ತೆ ಹೇಳ್ತಿರೋದು ಸರಿಯಾಗೇ ಇದೆ. ನೀನು ಮಹಾದೇವ ಸಂತೋಷವಾಗಿ ಜೀವನ ಮಾಡಬೇಕು. ಈಗ ಅದಕ್ಕಿಂತ ಮುಖ್ಯವಾದ ಯಾವುದೂ ಇಲ್ಲ.